ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಫಲ ಸಿಗ್ತಾ ಇಲ್ಲ. ನಮ್ಮ ಕಣ್ಣೀರು ಯಾವಾಗ ಕೊನೆಯಾಗುತ್ತೆ? ನಮ್ಮ ನೋವು ಆ ದೇವರಿಗೆ ಕೇಳಿಸ್ತಾ ಇದೆಯೋ ಇಲ್ವೋ? ನಮ್ಮ ಹೃದಯದ ಬೇಡಿಕೆನ ಸಾಯಿಬಾಬಾ ಯಾವಾಗ ನೆರವೇರಿಸ್ತಾರೆ? ಯಾಕೆ ಕೇಳಿಸ್ಕೊಳ್ತಾ ಇಲ್ಲ? ಈ ರೀತಿಯೆಲ್ಲ ನೀವು ಚಿಂತೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಸಾಯಿಬಾಬಾ ಅವರು ನಿಮಗಾಗಿ ಒಂದು ವಿಶೇಷವಾಗಿರೋ ಸಂದೇಶವನ್ನು ಈ ದಿನ ಕೊಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಕಷ್ಟಗಳ ಹಿಂದಿರುವಂಥ ಕಾರಣ ಏನು? ಅವು ಯಾವಾಗ ಮುಗಿಯುತ್ತೆ? ಮತ್ತು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥ ಒಂದು ಒಳ್ಳೆಯ ಬದಲಾವಣೆಗಳು ಯಾವುದು ಅನ್ನೋದನ್ನು ಈ ರೀಡಿಂಗಲ್ಲಿ ನಾವು ತಿಳ್ಕೊಳ್ಳೋಣ. ನಿಮ್ಮ ಮನಸ್ಸಿಗೆ ಹೆಚ್ಚು ಆಕರ್ಷಣೆ ಆಗುವಂಥ ಒಂದು ಕಾರ್ಡನ್ನು ಸಾಯಿಬಾಬಾ ಅವರನ್ನು ನೆನೆಸ್ಕೊಂಡು ಆಯ್ಕೆ ಮಾಡ್ಕೊಳ್ಳಿ. ಅವರ ಸಂದೇಶ ಏನಿದೆ ಅನ್ನೋದನ್ನು ಖಂಡಿತವಾಗ್ಲೂ ನೋಡೋಣ. ಬಹುಶಃ ಈ ವಿಡಿಯೋ ನಿಮ್ಮ ಜೀವನವನ್ನು ಬದಲಾಯಿಸೋ ಒಂದು ಸಂದೇಶ ಕೂಡ ಆಗಿರಬಹುದು. ಆದ್ದರಿಂದ ಖಂಡಿತವಾಗ್ಲೂ ಗಮನ ಇಟ್ಟು ಕೊನೆವರೆಗೂ ನೋಡಿ. ಮತ್ತು ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರು ಇದುವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ನಿಮ್ಮೆಲ್ಲ ಕಷ್ಟಗಳಿಗೂ ಕಾರಣ ಕೆಲವೊಂದು ಸಲ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಕಾರ್ಮಿಕ್ ನಂಬರ್ ಅನ್ನೋದು ಬಂದಿರೋದು ಕೂಡ ಆಗಿರ್ಬೋದು. ಯಾರಿಗೆಲ್ಲ ಕಾರ್ಮಿಕ್ ನಂಬರ್ ಬಂದಿದೆ ಅವರಿಗೆ ಈ ರೀತಿ ತೊಂದರೆಗಳು ಪದೇ ಪದೇ ಬರ್ತಾನೆ ಇರುತ್ತೆ. ಇದೆಲ್ಲ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ನೀವು ಚಿಂತೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಈ ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಇದನ್ನು ಉಪಯೋಗ ಮಾಡೋದ್ರಿಂದ ನಿಮಗೆ ಪದೇ ಪದೇ ಬರ್ತಾ ಇರುವಂಥ ತೊಂದರೆಗಳು ಏನಿದೆ ಅದೆಲ್ಲ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿ ಅನ್ನೋದನ್ನು ಬರೋ ರೀತಿ ಮಾಡುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ಒಂದು 5-in-1 ಮ್ಯಾಜಿಕ್ ಬ್ರೇಸ್ಲೆಟನ್ನು ಆರ್ಡರ್ ಮಾಡೋದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರಾ, ನಿಮಗೆ ಸಾಯಿಬಾಬಾ ಅವರ ಒಂದು ಸಂದೇಶ ಏನಿದೆ ಅಂತ ನೋಡೋದಾದರೆ, ನೀವೀಗ ಏನೆಲ್ಲ ಒಂದು ಕಷ್ಟಗಳನ್ನು ಅನುಭವಿಸ್ತಾ ಇರ್ಬೋದು ನೋಡಿ, ಅದೆಲ್ಲದು ಕೂಡ ದೇವರ ಒಂದು ಪ್ಲಾನ್ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಎಷ್ಟು ಕಷ್ಟಗಳನ್ನು ನೀವು ಅನುಭವಿಸಿರ್ಬೋದು ಅಥವಾ ನಿಧಾನ ಕೆಲವೊಂದು ವಿಷಯಗಳಲ್ಲಿ ಅನುಭವಿಸಿರ್ಬೋದು. ತುಂಬ ಒಂದು ಚಾಲೆಂಜಸನ್ನು ನೀವು ಫೇಸ್ ಮಾಡಿರ್ಬೋದು. ಎಲ್ಲವುದು ಕೂಡ ಏನಕ್ಕೆ ಅಂದರೆ ನಿಮ್ಮನ್ನು ಒಂದು ಒಳ್ಳೆಯ ಭವಿಷ್ಯದತ್ತ ಕರ್ಕೊಂಡು ಹೋಗೋದಕ್ಕೆ ಆಗಿದೆ. ನಿಮ್ಮನ್ನು ಸ್ಟ್ರಾಂಗ್ ಮಾಡೋದಕ್ಕೆ ದೇವರು ಈ ರೀತಿ ಪರೀಕ್ಷೆಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಒಂದೊಂದನ್ನೇ ಯೋಚನೆ ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ನಿಮಗೆ ದೇವರ ಒಂದು ಅನುಗ್ರಹ ಇರೋದ್ರಿಂದನೇ ಇದುವರೆಗೂ ಎಲ್ಲ ಕಷ್ಟಗಳಿಂದ ಕೂಡ ನೀವು ಪಾರಾಗಿದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸರಿಯಾದ ಜನರು, ಸರಿಯಾದ ಅವಕಾಶಗಳು, ಸರಿಯಾದ ಸಮಯ ಒಂದೊಂದಾಗಿ ನಿಮ್ಮ ಹತ್ರ ಬರ್ತಾ ಹೋಗುತ್ತೆ. ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಬಾಬಾ ಅವರು ನಿಮ್ಮ ಜೊತೆ ಇದ್ದಾರೆ ಅನ್ನೋದು ಈ ಕಾರ್ಡಿನ ಮೂಲಕ ಅವರು ನಿಮಗೆ ಕೊಡ್ತಾ ಇರೋ ಸಂದೇಶ ಆಗಿದೆ. ಸಾಧ್ಯ ಆದರೆ 11 ಬಾರಿ ಓಂ ಸಾಯಿ, ಶ್ರೀ ಸಾಯಿ, ಜಯ ಜಯ ಸಾಯಿ ಅನ್ನೋ ಒಂದು ಜಪವನ್ನು ನೀವು ಮಾಡಬಹುದು. ದೇವರ ಒಂದು ದೇವಸ್ಥಾನಕ್ಕೆ ಬಾಬಾ ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಹೋಗ್ಬೋದು ಪ್ರತಿ ಗುರುವಾರ. ಇದರಿಂದ ಕೂಡ ಬಹಳಷ್ಟು ಸಮಸ್ಯೆಗಳು ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಏನೆಲ್ಲ ಒಂದು ಸಮಸ್ಯೆಗಳನ್ನು ನೀವು ಫೇಸ್ ಮಾಡ್ತಾ ಇದ್ದೀರಲ್ವ, ಅದೆಲ್ಲ ಅದನ್ನು ಕೂಡ ದೇವರೇ ನಿಮಗೆ ಕೊಟ್ಟಿದ್ದಾರೆ, ಒಳ್ಳೆಯದಕ್ಕೋಸ್ಕರ ಕೊಟ್ಟಿದ್ದಾರೆ ಅನ್ನೋ ಒಂದು ನಂಬಿಕೆ ಇರಲಿ. ಎಲ್ಲನೂ ಆದಷ್ಟು ಬೇಗ ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹೋಗ್ತಾ ಇರಿ. ಎಲ್ಲನೂ ಕೂಡ ಒಳ್ಳೆಯದೇ ಆಗುತ್ತೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ, ನಿಮಗೆ ಬರ್ತಾ ಇರುವಂಥ ಒಂದು ಸಂದೇಶ ಏನು ಅಂತ ನೋಡೋದಾದರೆ, ನಿಮ್ಮನ್ನು ಯಾರೋ ತುಂಬ ನೆನಪು ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಂದೇಶ ಇಲ್ಲಿ ಸಿಗ್ತಾ ಇದೆ. ನಿಮ್ಮ ಮತ್ತು ಇನ್ನೊಬ್ಬ ವ್ಯಕ್ತಿಯ ನಡುವೆ ಇರುವಂಥ ಬಲವಾದ ಒಂದು ಎನರ್ಜಿ, ಒಂದು ಸಂಪರ್ಕನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ನಿಮ್ಮ ಕನಸಿನಲ್ಲಿ ಅಥವಾ ಅಚಾನಕ್ಕಾಗಿ ಅವರ ನೆನಪುಗಳು ಬರ್ಬೋದು, ಅಥವಾ ಯಾವುದೇ ಕಾರಣ ಇಲ್ಲದೆ ಯಾರನ್ನಾದರೂ ನೆನಪು ಮಾಡ್ಕೊಳ್ತಾ ಇದ್ದರೆ ಅದು ಈ ಶಕ್ತಿಯ ಒಂದು ಎಕ್ಸ್ಚೇಂಜ್ ಅನ್ನೋದು ಸೂಚನೆ ನಿಮಗೆ ಸಿಗ್ತಾ ಇದೆ. ಕೆಲವು ಸಂದರ್ಭಗಳಲ್ಲಿ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಒಂದು ಸೋಲ್ಮೇಟ್ ಕನೆಕ್ಷನನ್ನು ಕೂಡ ಇದು ತೋರಿಸುತ್ತೆ. ನಿನ್ನ ಹೃದಯದ ಧ್ವನಿಯನ್ನು ಆಲಿಸು. ನಿನ್ನ ಇಂಟ್ಯೂಷನ್ ಏನಿದೆ ನಿನಗೆ ಸರಿಯಾದ ದಾರಿಯನ್ನು ತೋರಿಸುತ್ತೆ. ಭಯಕ್ಕಿಂತ ನಂಬಿಕೆಯನ್ನು ಬೆಳೆಸ್ಕೊ ಅನ್ನೋದು ಸಾಯಿಬಾಬಾರ ಒಂದು ಸಂದೇಶ ಆಗಿದೆ. ಅಷ್ಟೇ ಅಲ್ಲದೆ ನಿಮಗೆ ಈ ಒಂದು ಕಷ್ಟಗಳೇನಿದೆ ಆದಷ್ಟು ಬೇಗ ಎಲ್ಲನೂ ಕೂಡ ಸರಿ ಹೋಗೋ ಒಂದು ಸೂಚನೆ ಈ ಕಾರ್ಡಿಂದ ಸಿಗ್ತಾ ಇರುವಂಥದ್ದು. ಈ ಒಂದು ಬ್ರೇಸ್ಲೆಟ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ನಿಮಗೆ ತುಂಬ ಧ್ಯಾನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ತುಂಬ ಜನ ಹೇಳ್ತಿರ್ತೀರ ಧ್ಯಾನ ಮಾಡೋದಕ್ಕೆ ಕೂತ್ರೆ ಬೇಡದೇ ಇರೋ ಯೋಚನೆಗಳು ಬರುತ್ತೆ ಅಂತ.
ಈ ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡೋದ್ರಿಂದ ಖಂಡಿತವಾಗ್ಲೂ ಧ್ಯಾನ ಮಾಡೋದಕ್ಕೆ ಕೂತಾಗ ಯಾವುದೇ ಒಂದು ಯೋಚನೆಗಳು ಬರದೇ ಇರೋ ರೀತಿ ಧ್ಯಾನದಲ್ಲಿ ನಿಮ್ಮ ಒಂದು ಮನಸ್ಸು ಇರೋ ರೀತಿ ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ನೀವು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಏನು ಅನ್ನೋದನ್ನು ನೋಡೋದಾದರೆ ಓಂ ಸಾಯಿರಾಮ್ ಅನ್ನೋ ಒಂದು ಮಂತ್ರವನ್ನು 21 ಬಾರಿ ಹೇಳ್ಕೊಳ್ಬಹುದು. ಸಾಯಿಬಾಬಾ ಅವರ ಫೋಟೋ ಮುಂದೆ ನಿಂತು ಅಥವಾ ಕೂತು ಕೆಲವೊಂದು ಒಂದು 5 ನಿಮಿಷಗಳ ಕಾಲ ಧ್ಯಾನವನ್ನು ಕೂಡ ಮಾಡಬಹುದು. ಖಂಡಿತವಾಗ್ಲೂ ನೀವು ಒಬ್ಬರೇ ಅಲ್ಲ, ಒಂದು ದೈವಿಕ ಶಕ್ತಿಯ ಆಶೀರ್ವಾದ ನಿಮ್ಮ ಜೊತೆ ಇದೆ ಅನ್ನೋದನ್ನು ಈ ಕಾಡಿನ ಮೂಲಕ ನಿಮಗೆ ನೋಡ್ತಾ ಇದ್ದೀವಿ. ಕೆಲವೊಂದು ಸಲ ನಮ್ಮ ಜಾತಕದಲ್ಲಿ ಚಂದ್ರ ನೀಚ ಸ್ಥಾನದಲ್ಲಿದ್ದಾಗ ತುಂಬ ಮಾನಸಿಕ ತೊಂದರೆಗಳು ಬರ್ತಾ ಇರುತ್ತೆ. ಅದನ್ನು ತುಂಬ ಓವರ್ ಥಿಂಕಿಂಗ್ ಅನ್ನೋದು ಕಾಡ್ತಾ ಇರುತ್ತೆ. ಎಷ್ಟೇ ಒಂದು ಪ್ರಯತ್ನ ಮಾಡಿದ್ರೂ ಕೂಡ ಈ ಸಮಸ್ಯೆಗಳಿಂದ ದೂರ ಹೋಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ಒಂದು ಸಮಯದಲ್ಲಿ ಈ ಒಂದು ವೈಟ್ ಆಗಿರುವಂಥ ಒಂದು ಮೂನ್ ಸ್ಟೋನ್ ಬ್ರೇಸ್ಲೆಟ್ ಏನಿದೆ ಕ್ರಿಸ್ಟಲ್ಸು ನಿಮಗೆ ಸಹಾಯವನ್ನು ಮಾಡುತ್ತೆ. ಮತ್ತು ಮನಸ್ಸಲ್ಲಿರುವಂಥ ಒಂದು ಭಾವನೆಗಳನ್ನು ಹೇಳ್ಕೊಳಕ್ಕಾಗದೆ ಕೆಲವರು ಒದ್ದಾಡ್ತಿರ್ತಾರೆ. ಏನು ಕೂಡ ಅವ್ರಿಗೆ ಹೇಳ್ಕೊಳಕ್ಕಾಗೋದಿಲ್ಲ, ಮಾತಾಡೋದಕ್ಕೆ ಭಯಪಡ್ತಿರ್ತಾರೆ. ಆ ರೀತಿ ಒಂದು ಸಮಸ್ಯೆಗಳಿಂದ ಬಳಲ್ತಾ ಇರುವಂಥವ್ರಾಗಿರ್ಬೋದು, ಅಥವಾ ಒಂದು ಅಬ್ಯಾಂಡೆನ್ಸನ್ನು ನಾವು ಅಟ್ರಾಕ್ಟ್ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಳ್ತಾ ಇದ್ದೀರಾ, ಅದು ಹಣಕಾಸಿಗೆ ಸಂಬಂಧಪಟ್ಟಿರೋ ರೀತಿ ಆಗಿರ್ಬೋದು ಅಥವಾ ಸಂಬಂಧಗಳಿಗೆ ಸಂಬಂಧಪಟ್ಟಿರ್ಬೋದಾಗಿರ್ಬೋದು, ಅವರು ಈ ಒಂದು ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡಬಹುದು. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನೀವೀಗ ಎದುರಿಸ್ತಾ ಇರುವಂಥ ಪರಿಸ್ಥಿತಿ ಎಷ್ಟೇ ಒಂದು ಕೆಟ್ಟದಾಗಿದ್ದರೂ ಕೂಡ ಸಾಯಿಬಾಬಾ ಅವರು ನಿಮಗೆ ಒಂದೇ ಮಾತನ್ನು ಹೇಳ್ತಾ ಇದ್ದಾರೆ, ನಿಮ್ಮ ನಂಬಿಕೆಯನ್ನು ಕಳೆದುಕೊಳ್ಬೇಡಿ. ಫೇತ್ ಕಾರ್ಡ್ ನಿಮ್ಮ ಪ್ರಾರ್ಥನೆಗಳು ಈಗಾಗಲೇ ದೇವರವರೆಗೂ ಮುಟ್ಟಿದೆ ಅನ್ನೋ ಒಂದು ಸೂಚನೆಯನ್ನು ಕೊಡ್ತಾ ಇದೆ. ನೀವು ಕಾಯ್ತಾ ಇರುವಂಥ ಉತ್ತರ, ಅವಕಾಶ ಅಥವಾ ಪರಿಹಾರ ಒಂದು ಡಿವೈನ್ ಟೈಮಲ್ಲಿ ನಿಮ್ಮ ಹತ್ರ ಖಂಡಿತ ಬರುತ್ತೆ. ಈಗಲೇ ಎಲ್ಲನೂ ಕಾಣಿಸ್ದೇ ಇರಬಹುದು, ಅದು ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಒಳ್ಳೆಯದೇ ನಡೀತಾ ಇದೆ ನಿಮ್ಮ ಪರವಾಗಿ. ತುಂಬ ಸಲ ಒಂದು ರಿಸಲ್ಟ್ಗಾಗಿ ನೀವು ಕಾದು ನಿರಾಶೆ ಅನುಭವಿಸಿರ್ಬೋದು. ಆದರೆ ಈ ಕಾರ್ಡ್ ಹೇಳೋದೇನೆಂದರೆ, ನಿಮ್ಮ ನಂಬಿಕೆ ನಿಮ್ಮ ದೊಡ್ಡ ಶಕ್ತಿ. ನೀವು ಒಂದು ಹೆಜ್ಜೆ ನಂಬಿಕೆಯಿಂದ ಇಟ್ಟರೆ ಸಾಯಿಬಾಬಾರವರು 10 ಹೆಜ್ಜೆ ನಿಮ್ಮ ಕಡೆ ಬರ್ತಾರೆ. ಶ್ರದ್ಧೆ ಮತ್ತು ಒಂದು ತಾಳ್ಮೆ ಇಟ್ಕೋಬೇಕಾಗುತ್ತೆ. ಸಮಯ ಬಂದಾಗ ನಿಮಗೆ ಸೇರಬೇಕಾಗಿರೋದು ಖಂಡಿತವಾಗ್ಲೂ ಸಿಗುತ್ತೆ. ಕಷ್ಟದ ಸಮಯ ಶಾಶ್ವತ ಆಗಿರೋದಿಲ್ಲ. ನಿಮ್ಮ ಪ್ರಾರ್ಥನೆಗಳಿಗೆ ದೇವರ ಒಂದು ಸ್ಪಂದನೆ ಅನ್ನೋದು ದೊರೆಯುತ್ತೆ. ಒಂದು ಆತಂಕಕ್ಕಿಂತ ವಿಶ್ವಾಸ ನೀವು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯ ಸಮಯ ಆಗಿದೆ. ಒಂದು ಶುಭ ಬದಲಾವಣೆ ಅನ್ನೋದು ನಿಧಾನವಾಗಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಪ್ರತಿದಿನ ಬೆಳಗ್ಗೆ 9 ಸಲ ಓಂ ಸಾಯಿರಾಮ್ ಅನ್ನೋ ಒಂದು ಜಪವನ್ನು ಮಾಡ್ಬೋದು. ನಿಮಗೆ ಸಾಧ್ಯ ಆದರೆ ಗುರುವಾರದ ದಿನ ಒಂದು ಸಾಯಿಬಾಬಾ ಅವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೂಡ ಕೊಡಬಹುದು. ನಂಬಿಕೆ ಕಳೆದುಕೊಳ್ಬೇಡಿ. ಸಾಯಿಬಾಬಾ ಅವರ ಕೃಪೆ ನಿಮ್ಮ ದಾರಿಯಲ್ಲಿ ಖಂಡಿತ ಇದೆ. ನೀವು ಕಾಯ್ತಾ ಇರುವಂತಹ ಒಂದು ಅದ್ಭುತವಾದ ಅವಕಾಶಗಳು, ದಿನ, ಸಮಯ ಎಲ್ಲನೂ ನಿಮ್ಮ ಹತ್ರ ಬರ್ತಾ ಇದೆ ಅನ್ನೋ ಒಂದು ಸಂದೇಶವನ್ನು ಈ ಕಾರ್ಡ್ ಮೂಲಕ ನೀವು ಸಾಯಿಬಾಬಾ ಅವ್ರ ಕಡೆಯಿಂದ ಪಡಿತಾ ಇದ್ದೀರಾ. ಸಾಯಿಬಾಬಾ ಅವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇನ್ನೂ ಕೂಡ ಹೆಚ್ಚಾಗಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅನ್ನೋದನ್ನು ಟೈಪ್ ಮಾಡಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿಯವ್ರ ಜೊತೆ ಇದನ್ನು ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ದೈವಿಕ ಸಂದೇಶಗಳು ಮತ್ತು ಮಾರ್ಗದರ್ಶನಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆನ್ಪಿಡಿ, ಸಾಯಿಬಾಬಾ ಅವರು ಹೇಳಿದಂತೆ ಶ್ರದ್ಧೆ ಮತ್ತು ಒಂದು ತಾಳ್ಮೆಯಿಂದ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತಗಳೇ ಬರುತ್ತೆ ಅನ್ನೋದನ್ನು. ಧನ್ಯವಾದಗಳು. ಶುಭ ದಿನ.